ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕುಂಟು, ಅಂದರೆ ಮಾರ್ಕೆಟಿಗೆ ಹೋಗಿ ಸಾಮಾನೆಲ್ಲ ತೊಗೊಂಡು ಬರಲಿಕ್ಕುಂಟು. ಹಾಗೆ ಮನೆಯಲ್ಲಿರೋ ಅಡಿಕೆ, ಅಂದರೆ ಅಡಿಕೆ ಕೊಯ್ಲೆಲ್ಲ ಆದ ನಂತರ ಮರದಲ್ಲಿ ಒಂದೊಂದು ಅಡಿಕೆ ಇರುತ್ತೆ ನೋಡಿ, ಅದೆಲ್ಲ ಒಣಗಿ ಬಿದ್ದಿರೋದು. ಮತ್ತು ಅದನ್ನೇ ಎಲ್ಲ ಒಟ್ಟು ಹೆಕ್ಕಿ ರಾಶಿ ಮಾಡಿ ಮತ್ತು ಅದನ್ನು ಸುಲಿದಿಟ್ಟಿರೋಂಥದ್ದು ಒಂದು 2 kg ಆಗುವಷ್ಟು ಇದೆ. ಅಂದರೆ ಘನ ಅಡಿಕೆ ಮತ್ತು ಕೆಟ್ಟ ಅಡಿಕೆ ಅದನ್ನೆರಡು ಬೇರೆ ಬೇರೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ತೆಂಗಿನ ಚಿಪ್ಪು 1 ಚೀಲ ಆಗುವಷ್ಟು ಸಿಕ್ಕಿದೆ. ಅಂದರೆ ನಮ್ಮ ಮನೆಯಲ್ಲಿ ನಾರ್ಮಲ್ ಆಗಿ ಸಾಂಬಾರು ಮಾಡಲಿಕ್ಕೆ 1 ಅಥವಾ 2 ಕಾಯಿ ಡೈಲಿ ಯೂಸ್ ಮಾಡ್ತೀವಿ. ಹಾಗೆ ಯೂಸ್ ಮಾಡಿದಾಗ ಆ ತೆಂಗಿನ ಚಿಪ್ಪನ್ನು ಒಟ್ಟು ಮಾಡಿ ಇಟ್ಟಿದ್ದೇವೆ. ಅದು ಇವಾಗ 1 ಚೀಲ ಆಗಿದೆ. ಅಂದರೆ ನಾನು ಫಸ್ಟ್ ಟೈಮ್ ಕೊಡ್ತಾ ಇರೋದು ಇವಾಗ ತೆಂಗಿನ ಚಿಪ್ಪು. ಇಲ್ಲಿ ತನಕ ಒಂದು ಚಿಪ್ಪು ಸಹ ಸೇಲ್ ಮಾಡಲಿಲ್ಲ. ಮತ್ತು ನೋಡುವ ಎಷ್ಟಾಗುತ್ತೆ ಕೊಟ್ಟು ಬರುವ ಅಂತ. ಎಂತ ಗೊತ್ತಿತ್ತಾ, ತೆಂಗಿನಕಾಯಿಗೆ ನಾವು 23-24 ರೇಟಿಗೆಲ್ಲ ಸೇಲ್ ಮಾಡಿದ್ದು ನನಗಂತೂ ನೆನಪುಂಟು. ಆದರೆ ಇವಾಗ ನೋಡಿ, ತೆಂಗಿನ ಚಿಪ್ಪಿಗೆ ಕೆಜಿಗೆ 23-24 ಅಂತ ರೇಟ್ ಹಾಕಿ ಕೊಡ್ತಾ ಇದ್ದಾರೆ. ಇನ್ನಿನ್ನು ಕಾಲ ಎಲ್ಲ ಯಾವ ರೀತಿ ಬದಲಾಗ್ಬೋದೇನೋ. ಹಾಗೆ ನಾವು ಬರುವಾಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಅಂದರೆ ಅಂಗಡಿ ಕ್ಲೋಸ್ ಆಗಿತ್ತು, ಅವ್ರು ಊಟಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ಅಲ್ಲೇ ನಂಬರ್ ಇತ್ತು ಅವರದ್ದು. ಹಾಗೆ ಕಾಲ್ ಮಾಡಿ ಕೇಳಿದೆ, ಇನ್ನೊಂದು 10 ನಿಮಿಷ ಬರ್ತೀನಿ ಅಂತ ಹೇಳಿದರು. ಹಾಗೆ ಒಂದು 10 ನಿಮಿಷ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ಬಂದರು ಅವರು. ಅಂದರೆ ನಾನು ಕಾಲ್ ಮಾಡಿದ್ದಕ್ಕೆ ಬೇಗ ಬಂದರು, ಇಲ್ಲಾಂದರೆ ಲೇಟ್ ಆಗ್ತಾಯಿತ್ತು. ಅಂದರೆ ಮನೆಗೆ ಊಟಕ್ಕೆ ಹೋಗಿದ್ದಲ್ಲ, ಹಾಗೆ ಬಂದರು. ನಮಗೇನು ಗೊತ್ತು ಇವರು ಅಂದರೆ ಈ 2 ಗಂಟೆ 3 ಗಂಟೆ ಕ್ಲೋಸ್ ಮಾಡ್ತಾರೆ ಅಂತ. ನಾವು ಫಸ್ಟ್ ಟೈಮ್ ಬರೋದಲ್ಲ, ಹಾಗೆ ನಮ್ಗೆ ಗೊತ್ತಿರಲಿಲ್ಲ ಇದ್ದಿದ್ದು. ಮತ್ತು ಬಂದ ತಕ್ಷಣ ಅವರು ವೆಯ್ಟ್ ಮಾಡಿದರು. ನೀವು ನೋಡ್ತಾ ಇರ್ಬೋದು, 1 ಚೀಲ ಆಗುವಷ್ಟು ಒಂದು 16 kg ಆಗಿದೆ. ನೋಡಿ, ಇಷ್ಟೊಂದು ದುಡ್ಡು ಬಂದಿದೆ ನನಗೆ ತೆಂಗಿನಕಾಯಿ ಮಾರಿ. ಅದನ್ನೇ ನಾವು ಬಿಸಾಕದಿದ್ದರೆ ವೇಸ್ಟ್ ಆಗ್ತಾಯಿತ್ತು, ಸುಮ್ಮನೆ ವೇಸ್ಟ್ ಆಗ್ತಾಯಿತ್ತು. ಇಲ್ಲ, ಇದರಿಂದ ನಾವು ಒಟ್ಟು ಮಾಡಿ ಇಟ್ಟಿದ್ದರಿಂದ ಇಷ್ಟಾದರೂ ದುಡ್ಡು ಬಂತು. ಮತ್ತು ನಾವು ಹೊರಗಡೆ ಬಂದ ಮೇಲೆ ಮತ್ತು ಹಾಗೆ ಮನೆಗೆ ಬರೋದು ಮಾತೇ ಇಲ್ಲ, ಏನಾದರೂ ತಿಂದ್ಕೊಂಡು ಬರಲೇಬೇಕು. ಇಲ್ಲಿ ಗೋಲಿ ಬಜ್ಜಿ ರೆಡಿ ಉಂಟು. ಇವಾಗ ಸಂಜೆ ಟೈಮಲ್ಲ, ಈ ಐಟಮ್ ಎಲ್ಲ ಒಳ್ಳೆ ಸೇಲ್ ಆಗ್ತದೆ. ಹಾಗೆ ಗೋಲಿ ಬಜ್ಜಿ ಮಾಡಿ ಇಟ್ಟಿದ್ದಾರೆ. ನಾನೊಂದು, ಅಮ್ಮ ಒಂದು ಪ್ಲೇಟ್ ಗೋಲಿ ಬಜ್ಜಿ ತೊಗೊಂಡು ತಿಂದ್ವಿ. ಹಾಗೆ ಮತ್ತು ಏನೆಲ್ಲ ಸಾಮಾನು ಬೇಕು ನೋಡಿ, ಅದೊಂದು ತೊಗೊಂಡ್ವಿ. ಸಾಮಾನು ಸ್ವಲ್ಪ ಅಲ್ಲ, ಅಲ್ಪ ಸ್ವಲ್ಪ ಅಲ್ಲ, ತುಂಬ ಆಯಿತು ಸಾಮಾನು. ಅಂದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಇವಾಗ ಒಂದು ಸಲ ಸ್ಟಾಕ್ ಮಾಡಿ ಇಟ್ಟರೆ ಮಳೆಗಾಲ ಪೂರ್ತಿ ಆಗೋ ತನಕ ಬರುತ್ತೆ ಅಂತ. ನೋಡ್ತಾ ಇರ್ಬೋದು, ಇದು ನಮ್ಮ ಚೀಲನೇ, ಸಾಮಾನು ಚೀಲ. ಇಷ್ಟೇ ಅಲ್ಲ, ಮತ್ತು ತರಕಾರಿ ಬ್ಯಾಗೆಲ್ಲ ಬೇರೆ ಉಂಟು. ಅದನ್ನೆಲ್ಲ ಈರುಳ್ಳಿ ಬಜ್ಜಿ ಚೆನ್ನಾಗಿರೋದ್ರಿಂದ ನಾವು ತಿನ್ನೋದಲ್ಲದೆ ಮನೆಗೂ ಸಹ 3 ಪ್ಲೇಟ್ ಪಾರ್ಸೆಲ್ ತೊಗೊಂಡು ಬಂದ್ವಿ. ಅಷ್ಟು ಚೆನ್ನಾಗಿತ್ತು ಬಜ್ಜಿ ಮಾತ್ರ.